ಈಗ ನಾವು ಮುಂದಿನ ಪ್ರಶ್ನೆ. ಇದು ಹೊಸ LBAಯ 51ನೇ ಪ್ರಶ್ನೆ ಮತ್ತು ಹಳೆ LBAಯ 49ನೇ ಪ್ರಶ್ನೆ. ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸವು 5 ಸೆಂಟಿಮೀಟರ್ ಆಗಿದೆ. ತ್ರಿಭುಜದ ವಿಸ್ತೀರ್ಣವು 150 ಸೆಂಟಿಮೀಟರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಕಂಡುಹಿಡಿಯಿರಿ. ಇಲ್ಲಿ ಇದು ಎಂತಹ ತ್ರಿಭುಜ? ಲಂಬಕೋನ ತ್ರಿಭುಜ. ಪಾದ ಮತ್ತು ಎತ್ತರದ ನಡುವಿನ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿ ಯಾವುದಾದ್ರು ಒಂದನ್ನು ಎಕ್ಸ್ ಅಂತ ಇಟ್ಕೊಂಡ್ರೆ ಇನ್ನೊಂದು ಅದಕ್ಕಿಂತ 4 ಜಾಸ್ತಿ ಇರುತ್ತೆ ಅಥವಾ 4 ಕಡಿಮೆ ಇರುತ್ತೆ. ನಾವೇನಾದರೂ ತೊಗೋಬೋದು. ಒಂದನ್ನು ಎತ್ತರವನ್ನು ಎಕ್ಸ್ ತೊಗೊಂಡ್ರೆ ಪಾದ ಏನಾಗುತ್ತೆ? x+5 ಆಗುತ್ತೆ, ಇಲ್ಲ x-5 ಆಗುತ್ತೆ. ನಾವು ಏನೇನಾದರೂ ತೊಗೋಬೋದು. ವ್ಯತ್ಯಾಸ 4 ಅಂದರೆ 4 ಹೆಚ್ಚು ಅಥವಾ 4 ಕಡಿಮೆ, x+5 ತೊಗೊಂಡ್ರೆ. ಇಲ್ಲಿ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ನಮಗೆ ವಿಸ್ತೀರ್ಣದ ಸೂತ್ರ ಇಲ್ಲಿ ಗೊತ್ತಿರಬೇಕಾಗತ್ತೆ. ಯಾವುದರ ವಿಸ್ತೀರ್ಣ? ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ತ್ರಿಭುಜದ ವಿಸ್ತೀರ್ಣ ಏನಾಗುತ್ತೆ? ಅರ್ಧ ಇಂಟು ಪಾದ ಇಂಟು ಎತ್ತರ. ಪಾದ ಅಂದರೆ ಎಕ್ಸ್, ಎತ್ತರ ಅಂದರೆ x+5, ಅಥವಾ ಇದು ಪಾದ ಇದ್ದರೆ ಇದು ಎತ್ತರ, ಇದು ಎತ್ತರ ಇದ್ದರೆ ಇದು ಪಾದ ಆಗುತ್ತೆ. ಇಲ್ಲಿ ಏನಾಗುತ್ತೆ? ಅರ್ಧ ಇಂಟು ಎಕ್ಸ್ ಇಂಟು x+5 ಎಷ್ಟಕ್ಕೆ ಸಮ ಆಗಿರಬೇಕು? 150ಕ್ಕೆ ಸರಿ ಇರಬೇಕು. ಇಲ್ಲಿ ನಾವು x ಇಂಟು 5 ಮಾಡಿಬಿಟ್ಟು 2 ಬಲಭಾಗಕ್ಕೆ ಕಳಿಸ್ಬಿಟ್ರೆ ಆದರ್ಶ ರೂಪವನ್ನು ಪಡಿತೀವಿ. ನಂತರ ಅದನ್ನು ನಾವು ಅಪವರ್ತನ ವಿಧಾನದಿಂದ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬಹುದು. ಇಲ್ಲಿ ನಾವು ಎತ್ತರವನ್ನು ಎಕ್ಸ್ ತೊಗೋಬೋದು, ಇಲ್ಲ ಪಾದವನ್ನು ಎಕ್ಸ್ ತೊಗೋಬೋದು. ಒಂದನ್ನು ಎಕ್ಸ್ ತೊಗೊಂಡ್ರೆ ಇನ್ನೊಂದನ್ನು x+5 ಅಂತ ತೊಗೊಳ್ಳೋಣ. ಅದಕ್ಕೆ ಪಾದವನ್ನು ಸಾಮಾನ್ಯವಾಗಿ ನಾವು ಎಕ್ಸ್ ಅಂತ ತೊಗೊಳ್ಳೋಣ. ತ್ರಿಭುಜದ ಪಾದ ಎಕ್ಸ್ ಇರಲಿ. ಪಾದ ಮತ್ತು ಎತ್ತರಗಳು ಎಕ್ಸ್ ಮತ್ತು x+5 ಅಥವಾ x-5 ತೊಗೊಳ್ಳೋಣ. x+5 ಆಗಿರಲಿ. ತ್ರಿಭುಜದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು ಪಾದ ಅಂದರೆ ಬೇಸ್ ಇಂಟು ಎತ್ತರ, ಅರ್ಧ ಇಂಟು b ಇಂಟು h, ಅರ್ಧ ಇಂಟು ಇದು ಈಕ್ವಲ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು? 150 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಅರ್ಧ ಇಂಟು ಬಿ ಅಂದರೆ ಪಾದ ಎಷ್ಟಾಗುತ್ತೆ? ಎಕ್ಸ್ ಆಗುತ್ತೆ. ಎತ್ತರ ಏನಾಗುತ್ತೆ? x+5 ಆಗುತ್ತೆ. ಈಕ್ವಲ್ಸ್ 150. ಈಗ ನಾವು ಇದನ್ನು ಈ ಕಡೆ ತೊಗೊಳ್ಳೋಣ. ಇಲ್ಲಿ ಇವೆರಡನ್ನು ಗುಣಿಸಿ ಬರೆಯೋಣ. x ಇಂಟು x² ಆಗುತ್ತೆ, ಪ್ಲಸ್ x ಇಂಟು 5x ಈಕ್ವಲ್ಸ್ 2 ಇಂಟು 150 300 ಆಗುತ್ತೆ. ಈಗ ನಾವು 300ಅನ್ನು ಎಡಭಾಗಕ್ಕೆ ವರ್ಗಾಯಿಸೋಣ. ಏನಾಗುತ್ತೆ? x² ಪ್ಲಸ್ 5x. 300ಅನ್ನು ವರ್ಗಾಯಿಸಿದ್ರೆ ಏನಾಯಿತು? -300 ಈಕ್ವಲ್ 0 ಆಗುತ್ತೆ. ಈಗ ನಾವು ಅದನ್ನು ಬರ್ಕೊಳ್ಳೋಣ. x² ಪ್ಲಸ್ 5x ಮೈನಸ್ 300 = 0. ಇದು ವರ್ಗ ಸಮೀಕರಣವಾಗಿದೆ, ಆದರ್ಶ ರೂಪದಲ್ಲಿದೆ. ನಾವು ಈಗ ಇದನ್ನು ಏನು ಮಾಡಬೇಕು? ಅಪವರ್ತನ ವಿಧಾನದಿಂದ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕಾಗತ್ತೆ. x² ಇಂಟು -300, x² ಇಂಟು -300 ಇದು ಗುಣಲಬ್ಧ ಏನಾಯಿತು? -300 x² ಆಯಿತು. ಹಾಗೆಯೇ ಮೊತ್ತ ಪ್ಲಸ್ 5x, ಮೊತ್ತ 5x ಇದೆ. -300 x² ನಾವು ಇಲ್ಲಿ ಹೊಡಿಬೇಕಾಗಿದೆ, ಅಪವರ್ತಿಸಬೇಕಾಗಿದೆ. -300 x². ಇಲ್ಲಿ ಮೊತ್ತಕ್ಕೆ ಪ್ಲಸ್ ಚಿಹ್ನೆ ಇದೆ, ಇಲ್ಲಿ ಗುಣಲಬ್ಧಕ್ಕೆ ಮೈನಸ್ ಇದೆ. ಬೇರೆ ಬೇರೆ ಚಿಹ್ನೆ ಬರುತ್ತೆ. ಮೈನಸ್ ಇರೋದ್ರಿಂದ, ಮೊತ್ತಕ್ಕೆ ಪ್ಲಸ್ ಇರೋದ್ರಿಂದ ಪ್ಲಸ್ ಇದು ದೊಡ್ಡ ಅಪವರ್ತನ ಚಿಹ್ನೆ ಆಗಿರುತ್ತೆ. ಪ್ಲಸ್ ಇಂಟು ಮೈನಸ್ ನಮಗೆ ಗೊತ್ತಿದೆ. 20 15 300, 20x ಮೈನಸ್ 15x
15 300 ಬರುತ್ತೆ. 20x ಇಂಟು -15x ಅಂತಂದರೆ -300x². 20 -15 ಅಂದರೆ 5. ಅದಕ್ಕೆ ನಾವಿಲ್ಲಿ ಮಾಡೋಣ, ಇದನ್ನು 4 ಪದಗಳಾಗಿ ಬರ್ಕೊಳ್ಳೋಣ. ಮೊದಲನೇ ಪದ x² ಹಾಗೆ ಬರೆಯೋಣ. 5x ಅನ್ನು ಹಿಂಗೆ ಬರೆಯೋಣ, ಪ್ಲಸ್ 20x ಮೈನಸ್ 15x ಪ್ಲಸ್ 20x ಮೈನಸ್ 15x ಮೈನಸ್ 300 ಈಕ್ವಲ್ 0. x² ಪ್ಲಸ್ 20x ಅಂದರೆ ಏನಾಗುತ್ತೆ, x ಇಂಟು x ಪ್ಲಸ್ 20 ಆಯಿತು. ಪ್ಲಸ್ ಇಲ್ಲಿ ಮೈನಸ್ 15 ಸಾಮಾನ್ಯ ತೆಗೆದ್ರೆ ಇನ್ನೇನು ಉಳ್ಕೊಳ್ತು, x 20 ಬರುತ್ತೆ. ಇಲ್ಲಿ x ಪ್ಲಸ್ 20 ಈಕ್ವಲ್ 0. x ಪ್ಲಸ್ 20 x ಪ್ಲಸ್ 20 ಇದೆ, ಒಂದು ಬ್ರ್ಯಾಕೆಟಲ್ಲಿ ಬರೆಯೋಣ x ಪ್ಲಸ್ 20, ಇನ್ನೊಂದು ಬ್ರ್ಯಾಕೆಟ್ನಲ್ಲಿ x ಮೈನಸ್ 15 ಬರೆಯೋಣ. x ಮೈನಸ್ 15 ಈಕ್ವಲ್ 0. ಇದು ಈಕ್ವಲ್ 0, ಇದು ಈಕ್ವಲ್ 0 ಆಗುತ್ತೆ. x ಪ್ಲಸ್ 20 ಈಕ್ವಲ್ 0 ಅಥವಾ x ಮೈನಸ್ 15 ಈಕ್ವಲ್ 0. ಇದೇನಾಯಿತು, x ಈಕ್ವಲ್ 0. 20 ಬಲಭಾಗಕ್ಕೆ ಬಂದರೆ ಮೈನಸ್ 20 ಆಗುತ್ತೆ. ಅಥವಾ x ಈಕ್ವಲ್ 0 ಮೈನಸ್ 15 ಈ ಕಡೆ ಬಂದರೆ ಪ್ಲಸ್ 15. x ಈಕ್ವಲ್ಸ್ ಮೈನಸ್ 20 ಅಥವಾ x ಈಕ್ವಲ್ಸ್ 15. ಇಲ್ಲಿ ನಾವು ಇದನ್ನು ತೊಗೊಳಂಗಿಲ್ಲ, ಮೈನಸ್ ಬಂದಿದೆ, ಅದಕ್ಕೆ ಏನು ತೊಗೋಬೇಕು, x ಈಕ್ವಲ್ಸ್ 15. x ಈಕ್ವಲ್ಸ್ 15 ಆದರೆ x ಪ್ಲಸ್ ವ್ಯತ್ಯಾಸ 5 ಇರೋದ್ರಿಂದ x ಪ್ಲಸ್ 5 ಮಾಡಬೇಕಾಗತ್ತೆ. ಪಾದ ಈಸ್ ಈಕ್ವಲ್ಸ್ ಟು x ಈಸ್ ಈಕ್ವಲ್ಸ್ ಟು 15 ಸೆಂಟಿಮೀಟರ್. ಎತ್ತರ ಈಸ್ ಈಕ್ವಲ್ಸ್ ಟು x ಪ್ಲಸ್ 5 ಈಸ್ ಈಕ್ವಲ್ಸ್ ಟು 15 ಪ್ಲಸ್ 5 ಈಕ್ವಲ್ಸ್ 20 ಸೆಂಟಿಮೀಟರ್.